HMPV ವೈರಸ್ ಅನ್ನೋದು ಯಾವ ತರ ಅಂತಂದ್ರೆ ಮಾಮೂಲಿಯಾಗಿ ಕೋಲ್ಡ್ ಕಾಫ್ ಕ್ರಿಯೇಟ್ ಮಾಡುವಂತ ಹ್ಯಾಸ್ ಯೂಶುವಲ್ ವೈರಸ್, ಸಿಮಿಲರ್ ವೈರಸ್ ಅದೇ ತರಕ್ಕೆ. ಸೊ ಇದು ಸಿಂಟಮ್ಸ್ ಏನಪ್ಪಾ ಅಂದ್ರೆ ಕೋಲ್ಡ್ ಕಾಫ್ ಫೀವರ್ ಬರುತ್ತೆ, ಆಮೇಲೆ ಅದ್ರ ಜೊತೆಗೆ ಉಸಿರಾಟಕ್ಕೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಆಮೇಲೆ ವೀಸಿಂಗ್ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಸೊ ಈ ವೈರಸ್ ಟ್ರೀಟ್ಮೆಂಟ್ ಇದೆನಾ ಟ್ರೀಟ್ಮೆಂಟ್ ಇಲ್ವಾ ಅಂತ ಹೇಳ್ಬೇಕು ಅಂತಂದ್ರೆ ಟ್ರೀಟ್ಮೆಂಟ್ ಇದೆ. ಹ್ಯಾಸ್ ಯೂಶುವಲ್ ನಾರ್ಮಲ್ ಟ್ರೀಟ್ಮೆಂಟ್ ಕೋಲ್ಡ್ ಕಾಫ್ ಕೊಡೋದನ್ನೇ ಕೊಟ್ರೆ ಕಂಟ್ರೋಲ್ ಬರುತ್ತೆ ವಿತಿನ್ 7 to 10 days ಅಲ್ಲಿ. ಬಟ್ ಇನ್ ಕೇಸ್ ಪ್ರಾಪರ್ ಆಗಿ ನೀವು ಬಂದು ಕನ್ಸಲ್ಟ್ ಮಾಡ್ಕೊಂಡ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ವಾಸಿ ಆಗೋ ಕಾಯಿಲೆಗೂ ವಾಸಿ ಆಗೋದಿಲ್ಲ. ಸೊ ನೆಗ್ಲೆಕ್ಟ್ ಮಾಡದೇ ಇದ್ರೆ ಬೇಗನೆ ತೋರಿಸ್ಕೊಂಡ್ರೆ ಬೇಗನೆ ರಿಕವರಿ ಆಗುತ್ತೆ. ಆಮೇಲೆ ಡೇಂಜರಸ್ ಹೌದಾ ಡೇಂಜರಸ್ ಅಲ್ವಾ ಅಂತ ಹೇಳ್ಬೇಕು ಅಂತಂದ್ರೆ ಇದು ಡೇಂಜರಸ್ ಅಲ್ಲ. ಬಟ್ ಹ್ಯಾಸ್ ಯೂಶುವಲ್ ನೀವು ಪ್ರಾಪರ್ ಆಗಿ ಬಂದು ಓರಲ್ ಮೆಡಿಕೇಶನ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ್ರೆ ಡೇಂಜರ್ ಅಲ್ಲ. ಬಟ್ ನೀವು ಕನ್ಸಲ್ಟ್ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗಿ ಸೀವಿಯರ್ ಆಗೋದ್ರಿಂದ ಅದು ಡೇಂಜರಸ್ ಆಗಿ ನಿಮ್ಗೆ ಕಾಣಿಸುತ್ತೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ಯಾರಿಗೆ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ 14 ವಯಸ್ಸಿನ ಮಕ್ಕಳಿಗೆ ಜಾಸ್ತಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತಂದ್ರೆ ಅವ್ರ ಇಮ್ಯುನಿಟಿ ಪವರ್ ಅಂಡರ್ ಪ್ರೋಗ್ರೆಸ್ ಇರುತ್ತೆ, ಅಂದ್ರೆ ಡೆವಲಪ್ಮೆಂಟ್ ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅವ್ರಿಗೆ ಅಷ್ಟೊಂದು ಇಮ್ಯುನಿಟಿ ಪವರ್ ಇರಂಗಿಲ್ಲ. ಸೊ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅವ್ರಿಗೆ ಹೈಜೀನ್ ಯಾವ ತರ ಇರಬೇಕು, ಯಾವ ತರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ವೈರಸ್ ಯಾವ ತರ ಬರುತ್ತೆ, ನಮ್ಗೆ ಅಟ್ಯಾಕ್ ಮಾಡುತ್ತೆ, ಯಾವ ರೀತಿಯಿಂದ ಬರುತ್ತೆ ಅಂತ ಗೊತ್ತಿರಂಗಿಲ್ಲ. ಸೊ ಅವ್ರಿಗೆ ಜಾಸ್ತಿ ಅಟ್ಯಾಕ್ ಆಗುತ್ತೆ. ಇನ್ನೊಂದು ವಯಸ್ಸಾದವ್ರಿಗೂ ಜಾಸ್ತಿ ಅಟ್ಯಾಕ್ ಆಗುತ್ತೆ. ವಯಸ್ಸಾದವ್ರಿಗೆ ಯಾಕಂತಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ವಯಸ್ಸಾದ್ಮೇಲೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅವ್ರಿಗೆ ವೀಸಿಂಗು, ಅಸ್ತಮಾ, ಅಲರ್ಜಿ, ಬೇರೆ ಬೇರೆ ಉಸಿರಾಟ ತೊಂದರೆಗಳು ಏನಾದ್ರು ಇದ್ರೆ ಅವ್ರಿಗೂ ಸ್ವಲ್ಪ ಡೇಂಜರ್ ಇದು ವೈರಸ್. ಯಾಕಾದ್ರೂ ರೋಗ ಕೆಮ್ಮು ನೆಗಡಿ ಬಂದಿದೆ ಅಂತಂದ್ರೆ, ಫೀವರ್ ಬಂದಿದೆ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಆಗೋದು, ಆರಾಮಾಗೋವರೆಗೂ ಸ್ವಲ್ಪ ದೂರನೇ ಇರಬೇಕು. ಆಮೇಲೆ ಮಾಸ್ಕ್ ನ ವೇರ್ ಮಾಡಬೇಕು, ಅದು ಹೆಲ್ದಿ ಆಗಿರೋರು ಆಯ್ತು ಅನ್ಹೆಲ್ದಿ ಆಗಿರೋರು ಆಯ್ತು. ಆಮೇಲೆ ಆದಷ್ಟು ಹ್ಯಾಂಡ್ ವಾಶ್ ಕ್ಲೀನ್ ಆಗಿ ಮಾಡ್ಕೋಬೇಕು. ಆಮೇಲೆ ಹೈಜೀನ್ ನ ಮೇಂಟೈನ್ ಮಾಡಬೇಕು. ಆಮೇಲೆ ಯೂಸ್ ಪ್ಲೆಂಟಿ ಆಫ್ ವಾಟರ್, ನೀರ್ ಜಾಸ್ತಿ ಕುಡಿಬೇಕು. ನೀರ್ ಯಾವ ತರ ಇರ್ಬೇಕು ಅಂದ್ರೆ ಕಾಯಿಸಿ ಆರಿಸಿರೋದಿರ್ಬೇಕು, ಇಲ್ಲ ಅಂತಂದ್ರೆ ಉಗುರು ಬೆಚ್ಚಿನ ನೀರ್ ಕುಡಿಬೇಕು. ಆಮೇಲೆ ಆದ್ರೆ ಶುಂಠಿ ಮತ್ತೆ ತುಳಸಿನ ಮಿಕ್ಸ್ ಮಾಡ್ಬಿಟ್ಟು ಕಷಾಯ ಕುಡಿಯೋದು ಇನ್ನೂ ಬೆಸ್ಟ್, ಯಾಕಂದ್ರೆ ನಿಮ್ಮ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡುತ್ತೆ. ಆಮೇಲೆ ಎಲ್ಲಾ ರೆಸ್ಪಿರೇಟರಿ ಪ್ರಾಬ್ಲಮ್ಗೂ ತುಳಸಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಮಾಡಿದ್ರೆ ನೀವು 90% ರೋಗ ಬರೋದನ್ನ ತಡೆಗಟ್ಟಬಹುದು. ಬಂದಾದ್ಮೇಲೆ ಟ್ರೀಟ್ಮೆಂಟ್ ತಗೊಂಡು ಅಷ್ಟೇ ರಿಕವರಿ ಬೇಗ ಆಗುತ್ತೆ.